ಮಂಡ್ಯದಲ್ಲಿ ಮಾನವೀಯತೆ ಮೆರೆದ ಪೆಟ್ರೋಲ್ ಬಂಕ್ ಮಾಲೀಕ ಹಣ ಕಳೆದುಕೊಂಡಿದ್ದ ವ್ಯಕ್ತಿಗೆ ದುಡ್ಡನ್ನು ವಾಪಸ್ ಕೊಟ್ಟ ಮಾಲೀಕ ಮಾನವೀಯತೆ ಮೆರೆದಿದ್ದಾರೆ. ಮಂಡ್ಯದ ಹೊಸಹಳ್ಳಿ ವೃತ್ತದ ಜನನಿ ಪೆಟ್ರೋಲ್ ಬಂಕ್ ಮಾಲೀಕ ಭಕ್ತ ವತ್ಸಲ್ ಅವರು ಮಾನವೀಯತೆ ಮೆರೆದಿದ್ದಾರೆ. ಡೀಸೆಲ್ ಹಾಕಿಸುವಂತ ವೇಳೆ 1 ಲಕ್ಷ ಹಣವನ್ನು ಕಾರು ಚಾಲಕ ಬೀಳಿಸಿಕೊಂಡಿದ್ರು. ಆ ಹಣವನ್ನು ನೋಡಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ರಾಮು ಅವರು ಎತ್ತಿಟ್ಟಿದ್ರು. ನಂತರ ತಮ್ಮ ಮಾಲೀಕರಿಗೆ ವಿಷಯ ಮುಟ್ಟಿಸಿ ಹಣ ಕೊಟ್ಟಿದ್ದ ಸಿಬ್ಬಂದಿ 1 ಲಕ್ಷ ಹಣ ಕಳೆದುಕೊಂಡಿದ್ದ ಮಂಡ್ಯದ ಹಾಲಹಳ್ಳಿಯ ರಮೇಶ್ ಅವರು. ನಂತರ ಬಂಕ್ ಬಳಿ ವಿಚಾರಿಸಿದ ವೇಳೆ ಹಣ ಸಿಕ್ಕಿರೋ ಬಗ್ಗೆ ಮಾಹಿತಿ ಸಿಕ್ಕುತ್ತೆ. ರಮೇಶ್ಗೆ ಹಣ ವಾಪಸ್ ಕೊಟ್ಟು ಮಾಲೀಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಬಂಕ್ ಮಾಲೀಕರ ಮಾನವೀಯತೆ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಮಂಡ್ಯದ ಹೊಸಹಳ್ಳಿ ವೃತ್ತದ ಜನನಿ ಪೆಟ್ರೋಲ್ ಬಂಕ್ಗೆ ರಾಮು ಅವರು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಅಂಥೇಳಿ ಹಾಲಹಳ್ಳಿಯ ರಮೇಶ್ ಅವರು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಈ ವೇಳೆ 1 ಲಕ್ಷ ಹಣವನ್ನು ಬೀಳಿಸ್ಕೊಂಡಿರ್ತಾರೆ. ನಂತರ ತಮ್ಮ ಮಾಲೀಕರಿಗೆ ವಿಷಯವನ್ನು ಮುಟ್ಟಿಸ್ತಾರೆ ಸಿಬ್ಬಂದಿ ರಾಮು ಅವರು. 1 ಲಕ್ಷ ಹಣ ಕಳೆದುಕೊಂಡಿದ್ದ ಮಂಡ್ಯದ ಹಾಲಹಳ್ಳಿಯ ರಮೇಶ್ ಅವರು. ನಂತರ ಬಂಕ್ ಬಳಿ ವಿಚಾರಿಸಿದ ವೇಳೆ ಹಣ ಸಿಕ್ಕಿರೋ ಬಗ್ಗೆ ಮಾಹಿತಿ ಸಿಗುತ್ತೆ. ರಮೇಶ್ಗೆ ಹಣ ವಾಪಸ್ ಕೊಟ್ಟು ಮಾಲೀಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಬಂಕ್ ಮಾಲೀಕರ ಮಾನವೀಯತೆ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ 8:15 ಒಂದು ಕಾರ್ ಬಂತು ಪೆಟ್ರೋಲ್ಗೆ ಡೀಸೆಲ್ಗೆ 500 ರೂಪಾಯಿ ಹಾಕುವಂತ ಹೇಳಿದ್ರು. ಹಾಕ್ದಾಗ ಏನು ಮಾಡಿಬಿಟ್ರೆ ಅವರು ಪಾಸ್ ಆದರು. ಆವಾಗ ನಮ್ಮ ಓನರ್ ಬಂದರು ಅವ್ರು ಡೀಸೆಲ್ಗೆ ಅಂತ ಹಿಂದೆ ಬ್ಯಾಕು. ಅಲ್ಲೋಗಿ 500 ರೂಪಾಯಿಗೆ ಅವರು ಮಾತಾಡಿಸ್ತಾ ಇದೆ. ಅಲ್ಲಿ ಮಾತಾಡಿಸ್ಬಿಟ್ಟು ಫ್ರಂಟಿಗೆ ಮುಂದೆ ಬಂದೆ ಮಾಮೂಲಿ ಜಾಗಕ್ಕೆ. ಅಲ್ಲಿ ನೋಡ್ರೆ ಒಂದು ಕವರಲ್ಲಿ ಅಮೌಂಟ್ ಇತ್ತು. ಅಮೌಂಟ್ ಬಿದ್ದ ತಕ್ಷಣ ನಾನೇನು ಮಾಡಿದೆ, ಓನರ್ ಇದ್ರಲ್ಲ ತಗೊಂಡೋಗಿದ ತಕ್ಷಣ ಅಲ್ಲೇ ಕೊಟ್ಬಿಟ್ಟೆ. ಅವ್ರು ಹೇಳಿದ್ರು ಅವ್ರನ್ನ ಬಂದರೆ ವಾಪಸ್ಸು ಫೋನ್ ನಂಬರು ಅಡ್ರೆಸ್ ತಗೊಂಡು ಅಮೌಂಟಲ್ಲಿ ಇಟ್ಟಿರು ಅಂತ ಹೇಳಿದ್ರು. ಅವ್ರು ಪಾಸ್ ಆದರು. ಆಮೇಲೆ ಅಷ್ಟೇ. ಮಂಡ್ಯ ಜನನಿ ಬಂಕು ಮಂಡ್ಯ. ತೋಟಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ ನಾವು ಇದೇ ಸಾಮಾನ್ಯವಾಗಿ ಮನೆಯಿಂದ ಹೊರಟ್ರೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೊರಟ್ಬಿಡ್ತೀವಿ. ಆಗ ಬಂದಂಥ ಸಂದರ್ಭದಲ್ಲಿ ಯಾವುದೋ ನನಗೆ ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬಂದಾಗ ಫೋನ್ ಎತ್ತಿದ್ದೀನಿ. ಆ ಜೋಬಲ್ಲಿ ಇಟ್ಟಿದ್ದ ದುಡ್ಡು ಜೊತೆಲೇ ಬಂದು ಬಿದ್ದೋಗ್ಬಿಟ್ಟಿದೆ. ಅದನ್ನು ನೋಡ್ಕೊಂಡಿಲ್ಲ. ಫೋನ್ ಮಾಡ್ಕೊಂಡು ಹಾಗೆ ಹತ್ಕೊಂಡು ಹಂಗೆ ಹೊರಟೋಗ್ಬಿಟ್ಟೆ. ನಾನು ಇಂಡೋಳ ಹತ್ರ ಹೋದಾಗ ನೋಡ್ಕೊಂಡಾಗ ಇರಲಿಲ್ಲ ನನ್ನ ಜೋಬಲ್ಲಿ. ಅದು ಮನೇಲೆಲ್ಲ ವಿಚಾರಿಸಿದೆ, ಎಲ್ಲೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಬಂದು ವಾಪಸ್ಸು ಇಲ್ಲಿ ಹುಡುಗನ ಕೇಳಿದೆ. ಹೌದಣ್ಣ ನಾನು ಎತ್ತಿಟ್ಟಿದ್ದೀನಿ, ಸಿಕ್ತು, ನಮ್ಮ ಓನರ್ ಕೈಲಿ ಕೊಟ್ಟಿದ್ದೀನಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ ಅಂದ್ಬಿಟ್ಟು ನಂಬರ್ ಕೊಟ್ಟು ಅವ್ರು ಫೋನ್ ಮಾಡಿದಾಗ ಅಲ್ಲೇ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ, ಸಂಜೆ ಬಂದುಬಿಡಿ ಅಂತ ಹೇಳಿದ್ರು 7 ಗಂಟೆಗೆ. ನಾನು ಸ್ವಲ್ಪ ತೋಟಕ್ಕೆ ಹೋಗ್ಬೇಕಾಗಿರೋದ್ರಿಂದ ಆಯಿತು ಅಂದ್ಬಿಟ್ಟು ಹೊರಟ್ಬಿಟ್ಟೆ. ನಾನು ಸಂಜೆ ಫೋನ್ ಮಾಡಿ ಹೇಳಿದೆ ಇವ್ರಿಗೆ, ಸರ್ ನಾಳೆ ಬರ್ತೀನಿ, ನಾನು ಬಂದು ಇಸ್ಕೊತೀನಿ ಅಂತ. ಹಾಗೆ 11 ಗಂಟೆ ಬರೋಕ್ಕಾಗಲಿಲ್ಲ. ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಪಾಪ ಅವರು ನಮಗೋಸ್ಕರ ತುಂಬ ಧನ್ಯವಾದಗಳು ನಮ್ಮ ಭಕ್ತವತ್ಸಲಣ್ಣವ್ರಿಗೆ. ಅವರು ನಮ್ಮ ತಂದೆ ಭಾಳ ತುಂಬ ಸ್ನೇಹಿತರುಗಳು BJPಲಿ ಇದ್ರು. ಹಂಗಾಗಿ ಮತ್ತು ಅವರು ನಮಗೆ BJP ರ್ಯಾಲಿಗಳಿಗೆಲ್ಲ ಫ್ರೀಯಾಗಿ ಬಸ್ ಕಳಿಸ್ಕೊಡ್ತಾಯಿದ್ರು ಒಂದು ಕಾಲದಲ್ಲಿ. ನಮ್ಗೆ ಗೊತ್ತದು, ಬರೀ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ತೊಗೊಂಡೋಗಿ ಅಂತಲ್ಲ. ನಮ್ಮ ಈಗ ಹಣನ ನಮಗೀಗ ಇವರು ನಿಮ್ಮ ಸಮ್ಮುಖಗಳಲ್ಲಿ ಕೊಟ್ಟಿದ್ದಾರೆ, ತಲುಪಿದೆ ನನಗೆ. ಈಗ ಆ ಹುಡುಗನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಅವನಿಗೆ ಒಳ್ಳೆಯದಾಗಲಿ, ಭವಿಷ್ಯ ಒಳ್ಳೆಯದಾಗಲಿ ಅವನಿಗೆ. ಇದು ನಿನ್ನೆ ಗುರುವಾರ ಬೆಳಿಗ್ಗೆ 8:15 ಇವರು ನಮ್ಮ ಜನನಿ ಫ್ಯೂಲ್ ಸ್ಟೇಷನ್ ಪೆಟ್ರೋಲ್ ಬಂಕ್ಗೆ ಬಂದು ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದಾರೆ. ನಿಮ್ಮ ಹೆಸರು? ರಮೇಶ್ ಅಂತ ಹೇಳಿ ನಮ್ಮ ಮಂಡ್ಯ ಮಾಜಿ ಮೂಡ ಚೇರ್ಮನ್ ಬಸವೇಗೌಡರ ಮಗ. ಇವರು ಡೀಸೆಲ್ ಹಾಕ್ಸೋ ಸಮಯದಲ್ಲಿ ಕಾರಿಂದ ಇಳಿದು ಡೀಸೆಲ್ ಹಾಕ್ಸಿ ತಿರ್ಗಾ ಕಾರ್ಗಳು ಕೂತ್ಕೊಂಡಾಗ ಅವ್ರ ಜೋಬಿಂದ 1 ಲಕ್ಷ ಇರೋವಂಥದ್ದು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಕೊಂಡು ಅದು ಇಟ್ಕೊಂಡಿದ್ರು. ಅದು ಬಿದ್ದೋಗಿದೆ. ಅವ್ರು ಹೇಳ್ತಾರೆ, ಈಗ ನಾನು ಫೋನ್ ತೆಗೆದೆ, ಆವಾಗ ಅದು ಮೇಲೆ ಬಂದಿದೆ ಅಂತ ಕಾಣುತ್ತೆ, ಬಿದ್ದೋಗಿರ್ಬೋದು ಅಂತ. ಹಾಗಾಗಿ ಇವರು ಅದು ನೋಡ್ಕೊಳ್ಳೋದಿಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಹೊರಟೋಗ್ತಾರೆ. ಅವ್ರು ಹೇಳ್ತಾರೆ, ನಾನು ಸ್ವಲ್ಪ ಹೆಗ್ಗಡದೇವನಕೋಟೆಯಲ್ಲಿ ಹತ್ರ ನಮ್ಮ ಜಮೀನಿದೆ, ಅಲ್ಲಿಗೆ ಕೆಲಸ ಇತ್ತು, ಅದಕ್ಕೆ ಹೋಗ್ತಾಯಿದೆ ಅಂತ. ಸರಿ, ನಾನು ಇವ್ರು ಬಂದು ಆದ ನಂತರ 8:45 ಬಂದೆ ಬಂಕಿಗೆ. ನಾನು ಡೀಸೆಲ್ ಹಾಕ್ಸ್ಕೊಂಡು
ನನಗೊಂದು ಕಾನ್ಫರೆನ್ಸ್ ಇತ್ತು ಬೆಂಗಳೂರಿನಲ್ಲಿ, ಆಲ್ ಇಂಡಿಯಾ ಬಸ್ ಆಪ್ರೇಟರ್ಸ್ ಕಾನ್ಫರೆನ್ಸ್ ಇತ್ತು, ಅದಕ್ಕೆ ಹೋಗ್ಬೇಕಾಯ್ತು ಅಂತ ಬಂದೆ. ಆಗ ಆ ಸಮಯದಲ್ಲಿ ನಮ್ಮ ಹುಡುಗ ರವಿ ಇಲ್ಲಿ ಕೆಲಸ ಮಾಡ್ತಾರೆ, ಅವರು ಬಂದು ಸರ್ ಈಗ ಒಬ್ಬರು ಡೀಸೆಲ್ ಹಾಕ್ಸ್ಕೊಂಡೋದ್ರು, ಅವರು ದುಡ್ಡನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ, ಅದರೊಳಗೆ ಸುಮಾರು 1 ಲಕ್ಷ 2 ಲಕ್ಷ ಇರ್ಬೋದು, ನಾನು ನೋಡಿಲ್ಲ ಅಂತ ಹೇಳಿ ತೋರಿಸಿದ್ರು. ಅದು ಕೊಡಿಲಿ ಅಂತ ಹೇಳಿಬಿಟ್ಟು ನಾನು ಅದನ್ನು ನೋಡಿದೆ, ಅಲ್ಲಿ 1 ಲಕ್ಷ ಇತ್ತು. ಅದನ್ನು ನಾನು ಅಲ್ಲಿ ದೂರ ಹೋಗ್ತೀನಿ ಅಂದ್ಬಿಟ್ಟು ನಾನು ತೊಗೊಂಡೋಗಲಿಲ್ಲ, ಪೆಟ್ರೋಲ್ ಬಂಕಲ್ಲಿ ಬೀರಲ್ಲಿ ಇಟ್ಟು ಲಾಕ್ ಮಾಡಿ ತೊಗೊಂಡೋಗ್ತದೆ.